ಅಲ್ಲಿರುವಂತಹ ಭೂಮಿ ಸರ್ವಾಮಣಿಮಯೀ ಭೂಮಿ ಸೂಕ್ಷ್ಮ ಕಾಂಚನವಾಲುಕ ಸರ್ವತ್ರ ಸುಖ ಸಂಸ್ಪರ್ಶ ನಿಶ್ಶಬ್ದಾ ಪವನಾಶುಭಾ. ಅಲ್ಲಿಯ ಭೂಮಿ ಅದೆಲ್ಲ ಮಣಿಮಯವಾಗಿರುವಂಥ ಭೂಮಿ ಅಂತ. ಹವಳ, ಅದೇ ರೀತಿಯಲ್ಲಿ ಗೋಮೇಧಿಕ, ಪಚ್ಚೆ ಮೊದಲಾದಂತಹ ಮಣಿಮಯವಾದಂತಹ ಭೂಮಿ. ಕಾಂಚನ ವಾಲುಕ, ಎಲ್ಲಾದರೂ ಮರಳು ಇತ್ತು ಅಂತಾದರೆ ಅದೆಲ್ಲ ಬಂಗಾರದ ತುಣುಕುಗಳಂತೆ. ಎಲ್ಲಿ ನೋಡಿದರೂ ಕೂಡ ಶ್ರೀಮಂತಿಕೆ ಇದೆ, ಸಂಪತ್ತಿದೆ, ತಂಪಾದಂತಹ ಹಿತಕರವಾದ ಗಾಳಿ ಬೀಸ್ತಾ ಇರ್ತದೆ ಯಾವಾಗಲೂ ಕೂಡ. ನಿಶ್ಶಬ್ದ ಅಂತ ಗಾಳಿ ಬೀಸುವಾಗ ಶಬ್ದವೂ ಕೂಡ ಆಗೋದಿಲ್ಲ, ಹಿತ, ಮೈಗೆ ಶರೀರಕ್ಕೆ ಹಿತವಾಗಿರುತ್ತದೆ. ಅಲ್ಲಿ ಯಾರು ವಾಸಿಸ್ತಾರೆ ಅಂತಂದರೆ ದೇವಲೋಕಚ್ಯುತಾಸ್ತತ್ರ ಜಾಯಂತೆ ಮಾನವ ಶುಭಾ. ದೇವಲೋಕದಿಂದ ಪುಣ್ಯಶೇಷವನ್ನು ಹೊತ್ತು ಬಂದವರು ಅಲ್ಲಿ ಇರುತ್ತಾರೆ. ಶುಕ್ಲಾಭಿಜನ ಸಂಪನ್ನ ಸರ್ವೇತೆ ಸ್ಥಿರ ಯೌವನಾ. ಅಲ್ಲಿ ಒಳ್ಳೆಯ ಮೈಬಣ್ಣವನ್ನು ಹೊತ್ತುಕೊಂಡು ನಿತ್ಯ ತಾರುಣ್ಯವನ್ನು ಪಡೆದುಕೊಂಡು ಇರುತ್ತಾರೆ. ಮಿಥುನಾನಿ ಪ್ರಜಾಯಂತೆ ಸ್ತ್ರೀಯಶ್ಚ ಅಪ್ಸರಸೋಪಮಾ ತೇಷಾಂತೆ ಕ್ಷೀರಿಣಾಂ ಕ್ಷೀರಂ ಪಿಬಂತಿ ಹ್ಯಮೃತೋಪಮಂ. ಅವರು ಅಲ್ಲಿ ಒಟ್ಟೊಟ್ಟಿಗೆ ಇರ್ತಾರಂತೆ. ಎಲ್ಲ ಅಪ್ಸರಾ ಸ್ತ್ರೀಯಂತೆ ಸ್ತ್ರೀಯರು ಇರ್ತಾ ಇದ್ದಾರೆ, ಪುರುಷರೆಲ್ಲ ಗಂಧರ್ವರಂತೆ ಇರ್ತಾರೆ. ಆ ಕ್ಷೀರಿ ವೃಕ್ಷಗಳ ಆ ಹಾಲನ್ನು ಪಾನ ಮಾಡಿಕೊಂಡು ಅವರೆಲ್ಲ ಅಲ್ಲಿ ಬದುಕ್ತಾ ಇರ್ತಾರೆ. ಏಕಾಹಾಜ್ಜಾಯತೆ ಯುಗ್ಮಂ ಸಮಂಚೈವ ವಿವರ್ಧತೆ ಸಮಂ ರೂಪಂಚ ಶೀಲಂಚ ಸಮಂಚೈವ ಮ್ರಿಯಂತಿ ವೈ. ಇನ್ನೊಂದು ವಿಶೇಷವನ್ನು ಹೇಳ್ತಾರೆ. ಆ ಕುರುವರುಷದಲ್ಲಿ ಇರುವಂತಹ ಮಹತ್ವ ಏನು ಅಂತಂದರೆ ಅಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಹುಟ್ಟುತ್ತಾರಂತೆ, ಒಂದೇ ದಿವಸನೇ ಹುಟ್ಟೋದಂತೆ. ದೊಡ್ಡವರು ಚಿಕ್ಕವರು ಅಂತ ಇಲ್ಲವೇ ಇಲ್ಲಂತೆ, ಒಟ್ಟಿಗೆ ಹುಟ್ಟುತ್ತಾರೆ, ಒಟ್ಟಿಗೆ ಸಾಯ್ತಾರಂತೆ. ಅವರಿಗೆ ಈ ಯಾವ ದುಃಖವೇ ಇಲ್ಲ, ವಿಯೋಗದ ದುಃಖವೇ ಇಲ್ಲ, ವಿಧವೆಯರೂ ಇಲ್ಲ, ವಿಧುರರೂ ಇಲ್ಲ. ಅಂತಹ ಒಂದು ಸ್ಥಳ ಅದು ಕುರುವರುಷ. ಅವರು ನೋಡಲಿಕ್ಕೆ ಸಮಾನರೇ ಆಗಿರುತ್ತಾರೆ, ಒಳ್ಳೆಯ ರೂಪವಂತರಾಗಿರ್ತಾರೆ. ಏಕ ಮನುರಕ್ತಾಶ್ಚ, ಇಷ್ಟೆಲ್ಲ ಇದ್ದು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ. ಅವರ ಇಬ್ಬರಲ್ಲಿ ಕಲಹ ಇರುತ್ತದೆ, ಹಾಗೇನಿಲ್ಲ. ಅದನ್ನೆಲ್ಲ ನಾವು ಇಲ್ಲಿ ನೋಡ್ತೇವೆ, ಅಲ್ಲಿ ಹಾಗಿಲ್ಲ ಅಂತ ಹೇಳ್ತಾರೆ. ಏಕ ಮನುರಕ್ತಾಶ್ಚ ಚಕ್ರವಾಕಮಿವ ಧ್ರುವಂ ಅನಾಮಯಾ ಹ್ಯಶೋಕಾಶ್ಚ ನಿತ್ಯಂ ಮುದಿತ ಮಾನಸಾಹ. ಹಾಗೆ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇರುತ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ವರ್ಷಗಳಲ್ಲಿ ಇನ್ನೊಂದು ಮಹತ್ವವನ್ನು ಹೇಳುತ್ತಾರೆ. ಈ ಭಾಗಗಳಲ್ಲಿ ಆನಂದದಿಂದ ಇರುತ್ತಾರೆ. ಅವರು ಒಮ್ಮೆ ಪಾನ ಮಾಡಿದರೆ ಮತ್ತೆ ಹಸಿವೆ ಅಂತ ಆಗೋದಿಲ್ಲ, ಅದೆಲ್ಲವೂ ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತದೆ. ಇನ್ನೂ ಒಂದು ವಿಶೇಷವನ್ನು ಹೇಳ್ತಾರೆ. ಅವರು ಮಲಮೂತ್ರ ವಿಸರ್ಜನೆ ಮಾಡಿದರು ಅಂತಂದರೆ ಅದನ್ನು ಸ್ವಚ್ಛತೆ ಮಾಡಬೇಕು ಅಂತಿಲ್ಲ, ಅದಕ್ಕೋಸ್ಕರ ಪ್ರತ್ಯೇಕ ವ್ಯವಸ್ಥೆ ಬೇಕು ಅಂತಿಲ್ಲ. ಯಾಕೆ ಅಂತಂದರೆ ಭೂಮಿಯೇ ಅದು ಅವಕಾಶವನ್ನು ಮಾಡಿ ಅದನ್ನು ನುಂಗಿ ಹಾಕಿಬಿಡತ್ತಂತೆ. ಅದರಲ್ಲಿ ಆ ಮಲಿನತೆ ಅಂತನ್ನೋದೇ ಇಲ್ಲಂತೆ. ಆ ಭಾಗಗಳಲ್ಲಿ ಮಲಿನತೆಯೇ ಇಲ್ಲ, ಎಲ್ಲಿಯೂ ಕಸ ಇಲ್ಲ, ಮಾಲಿನ್ಯವೇ ಇಲ್ಲ, ಅಷ್ಟು ಸ್ವಚ್ಛವಾಗಿರುವಂತಹ ಸ್ಥಳ ಈ ವರ್ಷಗಳು ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲ ಹೇಳಿದ್ರಿ, ಭರತ ವರ್ಷದ ಬಗ್ಗೆ, ಭಾರತದ ಬಗ್ಗೆ ಏನು ಹೇಳಲೇ ಇಲ್ಲಲ್ಲ ಅಂತ ಕೇಳ್ತಾರೆ. ಭಾರತ ಅದರ ಬಗ್ಗೆ ಹೇಳಿ, ನಾವು ನೋಡ್ತಾ ಇದ್ದೇವೆ ಹೌದು, ಆದರೆ ಅದರ ಬಗ್ಗೆ ಒಂದಿಷ್ಟು ಹೇಳಿ ಅಂತ ಕೇಳಿದಾಗ ಆವಾಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಭಾರತ ಇದರ ಬಗ್ಗೆ ನಾವು ಹೆಚ್ಚು ತಿಳಿಯಬೇಕಾದದ್ದು. ಉಳಿದ ಎಲ್ಲ ವರ್ಷಗಳು ಅದೆಲ್ಲ ಭೋಗಭೂಮಿಗಳು, ಪುಣ್ಯವನ್ನು ಅನುಭವಿಸೋದಕ್ಕಿರುವಂತಹ ಭಾಗಗಳು, ಭೋಗಭೂಮಿಗಳು. ಭಾರತ ವರ್ಷ ಇದೆಯಲ್ಲ ಹಾಗಲ್ಲ, ಬಹಳ ಮಹತ್ವದ ಭೂಮಿ ಭಾರತ ಭೂಮಿ. ಯಾಕೆ ಭಾರತ ಅಂತ ಯಾಕೆ ಹೆಸರು ಅನ್ನೋದಕ್ಕೆ ಹೇಳುತ್ತಾರೆ. ಅಥಾಹಂ ವರ್ಣಯಿಷ್ಯಾಮಿ ವರ್ಷೇಸ್ಮಿನ್ ಭಾರತೆ ಪ್ರಜಾ ಭರಣಾಚ್ಚ ಪ್ರಜಾನಾಂ ವೈ ಮನುರ್ಭರತ ಉಚ್ಯತೆ. ಭರತ ಅಂತನ್ನುವ ಹೆಸರು ಭರತನಿಂದ ಭಾರತ ಅಂತಾಗಿದೆ. ಭರತ ಅಂತನ್ನೋದು ಮನುವಿಗೆ ಹೆಸರು. ಮನುವಿಗೆ ಭರತ ಅಂತ ಯಾಕೆ ಹೆಸರು? ಭರಣಾತ್, ಎಲ್ಲವನ್ನ ಹೊತ್ತಿದ್ದಾನೆ, ಅದನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ, ಆದ್ದರಿಂದ ಅವನನ್ನು ಭರತ ಅಂತ ಕರೀತಾ ಇದ್ದಾರೆ. ಆ ಮನುವಿನಿಂದ ಬಂದಿರುವಂಥದ್ದಾದ್ದರಿಂದ ಇದನ್ನು ಭಾರತ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿರುವಂಥದ್ದು ಭಾರತ ಭೂಮಿ.
ನಿರುಕ್ತವಚನಾಚ್ಚೈವ ವರ್ಷಂ ತದ್ಭಾರತಂ ಸ್ಮೃತಂ ಯತಃ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಮಶ್ಚಾಪಿ ಸ್ಮೃತಃ. ಸ್ವರ್ಗಕ್ಕೆ ಹೋಗಬೇಕಾ? ಭಾರತಕ್ಕೆ ಬನ್ನಿ. ಮೋಕ್ಷಕ್ಕೆ ಹೋಗಬೇಕಾ? ಭಾರತಕ್ಕೆ ಬನ್ನಿ. ಇಲ್ಲಿ ಮಾಡುವ ಕರ್ಮಗಳಿಂದ ನಿಮಗೆ ಸ್ವರ್ಗನೋ ಮೋಕ್ಷನೋ ಸಿಗತ್ತೆ. ನೀವು ಅಲ್ಲಿ ಭದ್ರಾಶ್ವ ವರ್ಷದಲ್ಲಿ, ಕುರುವರ್ಷದಲ್ಲಿ, ಇಲಾವೃತ ವರ್ಷದಲ್ಲಿ, ಕಿಂಪುರುಷದಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಏನೋ ಮಾಡಿದರೆ ಏನು ಪುಣ್ಯ ಬರೋದಿಲ್ಲ. ದೇವತೆಗಳೆಲ್ಲ ಎಲ್ಲಿಗೆ ಬರ್ತಾರೆ? ಅಪೇಕ್ಷೆ ಪಟ್ಟು ಬರುವಂತಹ ಸ್ಥಳ ಅಂತಂದರೆ ಅದು ಭಾರತ ಭೂಮಿ. ಅದಕ್ಕೆ ಭಾಗವತ ಬಹಳ ಮಹತ್ವವನ್ನು ಹೇಳಿದೆ. ನಾವು ಕಲಿಯುಗ ಅಂತ ಹೇಳ್ತೇವೆ, ಭಾರತ ಏನಿಲ್ಲ ಇದರಲ್ಲಿ. ಎಷ್ಟು ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಷ್ಟು ಚೆನ್ನಾಗಿ ಶ್ರೀಮಂತವಾಗಿವೆ, ಎಷ್ಟು ಚೆನ್ನಾಗಿದ್ದಾರೆ. ಅಲ್ಲಿಯ ರಸ್ತೆಗಳನ್ನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತದೆ, ಅಲ್ಲಿ ಅಂಗಡಿಗಳು ಎಷ್ಟು ಚೆನ್ನಾಗಿರುತ್ತವೆ, ಮಾಲ್ಗಳು ಎಷ್ಟು ಚೆನ್ನಾಗಿರುತ್ತವೆ. ಭಾರತದಲ್ಲಿ ಎಲ್ಲಿ ನೋಡಿದರೂ ಕೂಡ ನಾವು ಕಸ ಕಡ್ಡಿಯನ್ನೇ ನೋಡ್ತಾ ಇದ್ದೇವೆ, ಏನು ಚೆನ್ನಾಗಿಲ್ಲ. ಭಾರತ ಇದು ಪುಣ್ಯಭೂಮಿ, ಇದು ಪವಿತ್ರವಾದಂತಹ ಭೂಮಿ. ಇಲ್ಲಿ ಮಾಡಿದ ಕರ್ಮಗಳಿಗೆ ವಿಶೇಷವಾದ ಫಲ ಇದೆ. ದೇವತೆಗಳು ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರುತ್ತಾರೆ. ಇಂದ್ರದೇವರನ್ನ ಶತಕ್ರತು ಅಂತ ಕರೆದಿದ್ದಾರೆ. 100 ಯಾಗವನ್ನು ಮಾಡಿದವರು ಶತಕ್ರತು ಅಂತ. ಅವರು ಅಲ್ಲಿ ಮಾಡಲಿಲ್ಲ, ಸ್ವರ್ಗದಲ್ಲಿ ಮಾಡಲಿಲ್ಲ 100 ಯಾಗಗಳನ್ನು, ಭಾರತ ಭೂಮಿಗೆ ಬಂದು ಮಾಡಿದ್ದಾರೆ. ಆದ್ದರಿಂದ ನಾವು ಭಾಗ್ಯವಂತರು. ಯಾಕೆ? ಭಾರತದಲ್ಲಿದ್ದೇವೆ ಅಂತ. ದೇವತೆಗಳು ಈ ಭಾರತದಲ್ಲಿ ಹುಟ್ಟನ್ನು ಬಯಸ್ತಾರಂತ. ಅದರಲ್ಲಿಯೂ ಕೂಡ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಬಯಸ್ತಾರಂತ. ಕಲಿಯುಗಕ್ಕೆ ಬಹಳಷ್ಟು ಮಹತ್ವ ಇದೆ. ಯಾಕೆ ಕಲಿಯುಗಕ್ಕೆ ಮಹತ್ವ ಇದೆ? ಕೃತಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಬೇಕು ಅಂತಂದರೆ ಧ್ಯಾನವನ್ನು ಮಾಡಬೇಕು, ಏಕಾಗ್ರ ಚಿತ್ತದಿಂದ ಧ್ಯಾನವನ್ನು ಮಾಡಬೇಕಂತ. ತ್ರೇತಾಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಯಾಗಗಳನ್ನು ಮಾಡಬೇಕು. ದ್ವಾಪರ ಯುಗದಲ್ಲಿ ಅಲ್ಲಿ ಅನೇಕ ರೀತಿಯಾದಂತಹ ಪೂಜೆಗಳನ್ನು ಮಾಡಬೇಕು. ಕಲಿಯುಗದಿ ನಾಮದಿ ಕೇಶವನೆಂದೊಡೆ ಕೈಗೂಡುವನು ರಂಗವಿಠಲ. ಧ್ಯಾನವು ಕೃತಯುಗದಲ್ಲಿ, ಯಜನ ಯಜ್ಞವು ತ್ರೇತಾಯುಗದಲ್ಲಿ, ದಾನವಾಂತಕ ದೇವತಾರ್ಚನೆಯು ದ್ವಾಪರ ಯುಗದಲ್ಲಿ. ಕಲಿಯುಗದಿ ಗಾನದಿ ನಾಮ ಸಂಕೀರ್ತನೆ, ದೇವರನ್ನು ಅಚ್ಯುತ, ಅನಂತ, ಗೋವಿಂದ, ಕೃಷ್ಣ, ವಿಷ್ಣು, ಹರೇ, ನಾರಾಯಣ ಅಂತ ನಾಮಕೀರ್ತನೆ ಮಾಡಿದರೆ ಸಾಕು, ವಿಶೇಷವಾದ ಫಲ ಇದೆ. ಇದರಲ್ಲಿ ವಿಶೇಷವಾದ ಫಲಪ್ರಾಪ್ತಿ ಆಗೋದೇ ನಾಮಕೀರ್ತನೆಯಲ್ಲಿ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಯಾವಾಗಲೂ ಹರಿನಾಮ ಕೀರ್ತನೆಯನ್ನು ಮಾಡ್ತಾ ಇರಬೇಕು. ಹರೇ ರಾಮ ಹರೇ ರಾಮ ಅಂತ ಹೇಳ್ತಾ ಇರಬೇಕು. ಬಹಳ ವಿಶೇಷವಾದ ಫಲ ಇದೆ. ಭಾರತ ಬಹಳ ಶ್ರೇಷ್ಠವಾದದ್ದು. ಭಾರತದಲ್ಲಿಯೂ ಕಲಿಯುಗದಲ್ಲಿ ಜನ್ಮ ಏನಿದೆ, ಈ ದೇಶ, ಈ ಕಾಲ ಬಹಳ ಪ್ರಶಸ್ತವಾಗಿರುವಂಥದ್ದು. ಭಾರತದ ಮಹತ್ವವನ್ನು ಕೃಷ್ಣ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರ ಮಹತ್ವವನ್ನು ತಿಳಿಸ್ತಾ, ನಖಲ್ವನ್ಯತ್ರ ಮರ್ತ್ಯಾನಾಂ ಭೂಮೋ ಕರ್ಮ ವಿಧಿ ಸ್ಮೃತಃ ಭಾರತಸ್ಯಾಸ್ಯ ವರ್ಷಸ್ಯ ನವಭೇದಾನ್ಯಬೋಧತ. ಬೇರೆ ಕಡೆಯಲ್ಲಿ ಈ ಕರ್ಮಗಳ ವಿಧಾನ ಇಲ್ಲ, ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆ ಇಲ್ಲ. ಅದೆಲ್ಲ ಇರುವಂಥದ್ದು ಈ ಭಾರತ ಭೂಮಿಯಲ್ಲಿ. ಆದ್ದರಿಂದ ಅತ್ಯಂತ ಪ್ರಶಸ್ತವಾದದ್ದು, ನಾವು ಮಾಡುವ ಕರ್ಮಗಳಿಗೆ ಯೋಗ್ಯವಾದ ಫಲವನ್ನು ಒದಗಿಸಿಕೊಡುವಂತಹ ಭೂಮಿ ಇದು ಭಾರತ ಭೂಮಿ ಅಂತ ಹೇಳ್ತಾ, ಇಲ್ಲಿರುವಂತಹ ಎಲ್ಲ ವರ್ಣ ಆಶ್ರಮಗಳ ವ್ಯವಸ್ಥೆಯನ್ನು ನಿರೂಪಣೆ ಮಾಡ್ತಾ ಎಲ್ಲ ಪ್ರಾಂತಗಳ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪರ್ವತಗಳನ್ನು, ಎಲ್ಲಿ ಯಾವ ಪರ್ವತಗಳಿವೆ ಅನ್ನೋದನ್ನು ಹೇಳ್ತಾರೆ. ಸಪ್ತ ಚಾಸ್ಮಿನ್ ಮಹಾವರ್ಷೆ ವಿಶ್ರುತಾ ಕುಲಪರ್ವತಾ. ಪ್ರಧಾನವಾಗಿ 7 ಪರ್ವತಗಳು, ಇನ್ನು ಉಪಪರ್ವತಗಳು ಅನೇಕ ಸಂಖ್ಯೆಯಲ್ಲಿವೆ. ಪ್ರಧಾನವಾಗಿ 7. ಮಹೇಂದ್ರ ಪರ್ವತ ದಕ್ಷಿಣದಲ್ಲಿರುವಂಥದ್ದು, ಮಲಯ, ಸಹ್ಯ, ನಾವು ಇರುವಂತಹ ಈ ಭಾಗ ಇದೆಲ್ಲ ಸಹ್ಯಾದ್ರಿ ಭಾಗ, ಶುಕ್ತಿಮಾನ್, ಋಕ್ಷವಾನ್, ಮೇಲಕ್ಕೆ ಹೋದರೆ ವಿಂಧ್ಯ, ಪಾರಿಯಾತ್ರ ಅಂತ 7 ಪರ್ವತಗಳು ಪ್ರಧಾನವಾಗಿವೆ. ಸಾವಿರಾರು ಸಂಖ್ಯೆಯಲ್ಲಿ ಇನ್ನು ಅವಾಂತರ ಅನೇಕ ಪರ್ವತಗಳಿವೆ. ಈ ಪರ್ವತಗಳಿಂದ, ಯಾವ ಪರ್ವತದಿಂದ ಯಾವ ರೀತಿಯಾದಂತಹ ನದಿಗಳು ಹರಿದು ಬರುತ್ತವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತೈರ್ವಿಮಿಶ್ರ ಜಾನಪದ ಆರ್ಯಾಂ ಲೇಚ್ಛಾಶ್ಚ ಸರ್ವತಃ ಪೀಯಂತೆ ಯೈರಿಮಯ ಇಮಾ ನದ್ಯ ಗಂಗಾ ಸಿಂಧು ಸರಸ್ವತಿ. ಆ ಮೇಲಿನ ಹಿಮಾಲಯದಿಂದ ಅಲ್ಲಿದ ಹರಿದು ಬರುವಂತಹ ನದಿಗಳು, ಉತ್ತರ
ಭಾಗದಿಂದ ಹರಿದು ಬರುವ ನದಿಗಳು ಗಂಗಾ ನದಿ, ಸಿಂಧು, ಸರಸ್ವತಿ, ಶತದ್ರು, ಚಂದ್ರಭಾಗ, ಯಮುನಾ, ಸರಯು, ಇರಾವತಿ, ವಿತಸ್ತ, ವಿಪಾಶ, ದೇವಿಕಾ, ಕುಹು, ಗೋಮತಿ, ಧೂತಪಾಪ, ಬಾಹುದ ಅಂತ ಅನೇಕ ನದಿಗಳನ್ನು ಹೆಸರಿಸ್ತಾರೆ. ಅದೇ ರೀತಿಯಲ್ಲಿ ವಿಂಧ್ಯಪಾದ ಪ್ರಸೂತಾಸ್ತಾ ನದ್ಯ ಪುಣ್ಯ ಜಲಾಶುಭಾ, ವಿಂಧ್ಯ ಪರ್ವತದಿಂದ ಹರಿದು ಬರುವಂತಹ ನದಿಗಳು ಗೋದಾವರಿ, ಭೀಮರಥಿ, ಕೃಷ್ಣವೇಣಿ, ವಂಜುಲ, ತುಂಗಭದ್ರ, ಸುಪ್ರಯೋಗ, ಬಾಹ್ಯ, ಕಾವೇರಿ ಅಂತ ಈ ನದಿಗಳು. ಸಹ್ಯದಿಂದ ಹರಿದು ಬರುವಂತಹ ನದಿಗಳು ಕೃತಮಾಲಾ, ತಾಮ್ರಪರ್ಣಿ, ಪುಷ್ಪಜ, ಚೋತ್ಪಲಾವತಿ ಅಂತ ಮಲಯ ಪರ್ವತದಿಂದ ಅಂತ ಹೀಗೆ ಈ ಎಲ್ಲ ಪರ್ವತಗಳನ್ನು, ಆ ಪರ್ವತದಿಂದ ಹರಿದು ಬರುವಂತಹ ನದಿಗಳನ್ನು, ಒಂದೊಂದು ನದಿಗಳಿಗೂ ಕೂಡ ವಿಶೇಷವಾದ ಮಹತ್ವ ಇದೆ, ಅಲ್ಲಿ ದೇವತಾ ಸನ್ನಿಧಾನ ಇದೆ ಅಂತ ಆ ನದಿಗಳ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿರುವಂತಹ ಆ ಯಾವ ಭಾಗಗಳನ್ನು ಯಾರು ಆಳ್ತಾರೆ, ಯಾವ ರೀತಿಯ ಜನರು ಇಲ್ಲಿ ಇದ್ದಾರೆ, ಅವರ ಗುಣಧರ್ಮಗಳೇನು, ಅದನ್ನೆಲ್ಲವನ್ನು ಕೂಡ ನಿರೂಪಿಸ್ತಾ ಇದ್ದಾರೆ. ಇದು ನಾವಿರುವಂತಹ ಈ ಭಾಗ ಇದು ಭಾರತ, ಜಂಬೂದ್ವೀಪದಲ್ಲಿ ಇರುವಂಥದ್ದು. ಜಂಬೂದ್ವೀಪ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅಂತಂದರೆ, ಸುದರ್ಶನೋ ನಾಮ ಮಹಾಜಂಬೂ ವೃಕ್ಷ ಸನಾತನಃ, ಮೇರು ಪರ್ವತದ ಶಿಖರ ಭಾಗದಲ್ಲಿ ಒಂದು ದೊಡ್ಡ ವೃಕ್ಷ ಇದೆ, ಜಂಬೂ ವೃಕ್ಷ, ಮಹಾಜಂಬೂ ವೃಕ್ಷ, ನೇರಳೆ ಹಣ್ಣಿನ ಒಂದು ಮರ, ಭಾರೀ ದೊಡ್ಡ ಮರ. ನಿತ್ಯ ಪುಷ್ಪ ಫಲೋಪೇತಃ ಸಿದ್ಧಚಾರಣ ಸೇವಿತಃ, ಸಿದ್ಧರು ಚಾರಣರು ಅಲ್ಲಿ ವಾಸಿಸ್ತಾ ಇರ್ತಾರೆ. ಯಾವಾಗಲೂ ಹೂ ಹಣ್ಣುಗಳಿಂದ ಕೂಡಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ಪರ್ವತ, ವೃಕ್ಷ. ಆ ವೃಕ್ಷದಿಂದ ಆ ಜಂಬೂ ಫಲ ರಸ ಹರಿತದಂತೆ, ನೇರಳೆ ಹಣ್ಣಿನ ರಸ ಹರಿತಾ ಇದೆ. ತಸ್ಯ ಜಂಬೂ ಫಲರಸೋ ನದೀ ಭೂತ್ವಾ ಪ್ರಸರ್ಪತಿ ಮೇರುಂ ಪ್ರದಕ್ಷಿಣಂ ಕೃತ್ವ ಜಂಬೂ ಮೂಲ ಗತಾ ಪುನಃ. ಆ ಮೇರು ಪರ್ವತವನ್ನು ಸುತ್ತುವರೆದು ಹರಿತಾ ಇದೆ ಅಂತೆ ಆ ಜಂಬೂ, ಆ ನೇರಳೆ ಹಣ್ಣಿನ ಆ ರಸ. ತಂ ಪಿಬಂತಿ ಸದಾ ಹೃಷ್ಟ ಜಂಬೂರಸಮಿಲಾವೃತೆ. ಅದು ಎಲ್ಲಿದೆ ಅಂತಂದರೆ, ಆಗಲೇ ಹೇಳಿದಂತೆ ಇಲಾವೃತ ಖಂಡದ ಮಧ್ಯಭಾಗದಲ್ಲಿ ಮೇರು ಪರ್ವತ. ಹೀಗಾಗಿ ಆ ರಸವನ್ನು ಇಲಾವೃತ ಖಂಡದಲ್ಲಿರುವಂತಹ ವ್ಯಕ್ತಿಗಳು ಅನುಭವಿಸ್ತಾರೆ, ಅದನ್ನು ಪಾನ ಮಾಡ್ತಾರೆ. ನ ಕ್ಷುಧಾ ನ ಕ್ಲಮೋ ವಾಪಿ ನ ದುಃಖಂಚ ತಥಾವಿಧಂ. ಆ ರಸವನ್ನು ಪಾನ ಮಾಡಿದರೆ ಸಾಕು, ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಆಯಾಸವೇ ಆಗೋದಿಲ್ಲಂತ. ಅಂತಹ ಒಂದು ಒಳ್ಳೆಯ ರಸ. ಅದು ಹರಿದು ಅದು ಕೆಲವು ಕಡೆ ಹೆಪ್ಪುಗಟ್ಟಿ ತತ್ರ ಜಾಂಬೂನದನ್ನಾಮ ಕನಕಂ ದೇವಭೂಷಣಂ, ಅದು ಬಂಗಾರವಾಗಿ ಪರಿಣಾಮವನ್ನು ಹೊಂದುತ್ತಂತೆ. ಅಲ್ಲಿ ಒಂದು ಯಾವುದೋ ರಾಸಾಯನಿಕ ಕ್ರಿಯೆ ಆಗತ್ತೆ. ಆ ನೇರಳೆ ಹಣ್ಣಿನ ರಸ ಹರಿತಾ ಇದೆ. ಆ ಹಣ್ಣು ನೋಡಿ ಮೇಲ್ಗಡೆ ನೋಡಲಿಕ್ಕೆ, ನಾವಿಲ್ಲಿ ನೋಡಲಿಕ್ಕೆ ಹೋದರೂ ಕೂಡ ನೇರಳೆ ಹಣ್ಣು ಮೇಲೆ ಕಾಣುವ ಬಣ್ಣವೇ ಬೇರೆ, ಒಳಗಡೆ ಇರುವಂತಹ ಬಣ್ಣವೇ ಬೇರೆ. ಅದು ಅಲ್ಲಿ ನೇರಳೆ ಹಣ್ಣಿನ ರಸ ಏನು ಹರಿಯುತ್ತೆ, ಅಲ್ಲೊಂದು ರಾಸಾಯನಿಕ ಕ್ರಿಯೆ ಆದಾಗ ಅದು ಗಟ್ಟಿಯಾಗತ್ತೆ, ಅದೇ ಬಂಗಾರವಾಗಿ ಸಿಗ್ತಾ ಇದೆ ಅಂತ. ಇವತ್ತು ನಾವು ಭೂಮಿಯಿಂದ ಬಂಗಾರವನ್ನು ಪಡಿಬೇಕು. KGF ಮೊದಲಾದ ಕಡೆಗಳಲ್ಲಿ ಬಂಗಾರವನ್ನು ತೆಗೆಯುವಂತಹ ಒಂದು ಕ್ರಮ ಇದೆ. ಅಲ್ಲಿ ಹಾಗೇನಿಲ್ಲ, ಬಹಳ ಸುಲಭವಾಗಿ ನದಿ ಏನು ಹರಿತಾ ಇದೆ, ನದಿಯಲ್ಲಿ ಯಾವುದೋ ಒಂದು ಭಾಗಕ್ಕೆ ಹೋದರೆ ಅಲ್ಲಿ ಬಂಗಾರ ಸಿಕ್ಕಿಬಿಡುತ್ತಂತೆ. ಬಹಳ ಸುಲಭವಾಗಿ ಬಂಗಾರ ಸಿಗತ್ತೆ.